ನಿಮ್ಮವ್ರು ಮಾತ್ರ ಯಾವಾಗ ಬೇಕಾದ್ರೂ ಆ ಕಡೆ ಹೋಗ್ಬೋದು, ಆದ್ರೆ ಅವ್ರ ಕಡೆಯವ್ರು ಇಲ್ಲಿಗೆ ಬಂದಾಗ ನಿನ್ಗೆ ಉರಿಯುತ್ತಾ? ಹೋಗಿರೋ ಪ್ರಾಣಗಳು, ನಾಶ ಆಗಿರೋ ಕುಟುಂಬಗಳು ಈಗ ಸಾಕು ಕಂಡ್ರು. ನಿಮ್ಮಿಬ್ಬರಿಗೂ ಕೊನೆದಾಗಿ ಹೇಳ್ತಾ ಇದ್ದೀನಿ, ಭಯದಲ್ಲಿ ಇಟ್ಕೋತಿರೋ ಅಥವಾ ಬಂದೋಬಸ್ತಾಗಿರ್ತಿರೋ, ಇವತ್ತಿಂದ ಒಂದು ಹುಲ್ಕಡ್ಡಿ ಕೂಡ ಆ ಕಡೆಯಿಂದ ಈ ಕಡೆಗೋ ಈ ಕಡೆಯಿಂದ ಆ ಕಡೆಗೂ ಹೋಗ್ಬಾರ್ದು. ನೀವಿಲ್ಲ ಅನ್ನೋದಾದ್ರೆ ಆ ಪ್ರಾಣಕ್ಕೆ ಪಂಚಾಯಿತಿ ಕಾರಣ ಅಲ್ಲ. ಅವನ್ ಮನೆ ಕೊಡು. ಆಯ್ತಯ್ಯ. ಕೋಪ ನಾಯಿಗೂ ಬರುತ್ತೆ, ಬುದ್ಧಿ ಅಲ್ವಾ ಬೇಕಾಗಿರೋದು. ಬನ್ರೋ. ಏನಣ್ಣ ಇದು? ನಮ್ ಕಡೆಯವ್ರ ಕಾಲ್ ತೆಗೆದ್ರು, ನಮ್ಗೆ ಅವಮಾನ ಮಾಡಿದ್ರು. ನೋಡ್ಕೊಂಡ್ ಸುಮ್ನಿದ್ವಿ ಅಷ್ಟೇ, ಬೇರೆ ಏನು ಮಾಡ್ಲಿಲ್ಲ. ನಾವು ಕೂಡ ಅವ್ರ ಕಡೆಯವ್ರ ಕಾಲ್ ತೆಗಿಬೇಕಣ್ಣ. ಕಣ್ಣಿಗೆ ಕಣ್ಣು, ಕೈಗೆ ಕೈ ಇನ್ನೋ ಕಾಲ ಹೋಯ್ತು ಕಣೋ ಬಾಲ. ನಮ್ ಕಡೆ ಒಂದ್ ಕಾಲ್ಗೆ ಅವ್ರ ಕಡೆಯವ್ರ ತಲೆ. ಇಷ್ಟೆಲ್ಲ ಆದ್ಮೇಲೆ ಈ ಕಡೆ ಯಾರು ಬರ್ತಾರಪ್ಪ? ಊರಿಂದ ಆಚೆ ಕಾಯ್ಕೊಂಡಿದ್ದು ಯಾರಾದ್ರೂ ಒಬ್ಬರನ್ನ ಕರ್ಕೊಂಡ್ ಬನ್ನಿ, ಆಮೇಲೆ ನಾನು ಮಾತಾಡ್ತೀನಿ. ತಿರುಪುರ ಅಲ್ಲೊಂದ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಕಣೋ. ಕನ್ನಡ ತಮಿಳವ್ರು ಯಾರ್ ಬೇಕಾದ್ರೂ ಓದ್ಬೋದು. ಊರಿನ ಗಲಾಟೆಯಿಂದ ಮಕ್ಳು ಭವಿಷ್ಯ ಹಾಳಾಗ್ಬಾರ್ದು ಅಂತ ಕಾಲೇಜಲ್ಲಿ ಗಲಾಟೆನೇ ನಡಿಬಾರ್ದಂತ ಜಮೀನ್ದಾರ್ ರೂಲ್ಸ್ ಮಾಡಿದ್ದಾರೆ. ಅಲ್ಲಿ ಕಳ್ಸಿದ್ವಿ ಅನ್ಕೋ, ಗಲಾಟೆನೂ ಬಿಡ್ತಾನೆ, ಸೇಫ್ ಆಗೂ ಇರ್ತಾನೆ. ಅವನು ತಮಿಳ್ ಬರಲ್ವಲ್ಲ, ಅಲ್ಲೆಲ್ಲ ಕನ್ನಡನೇ ಮಾತಾಡ್ತಾರಮ್ಮ. ಟಿಕೆಟ್ ರೆಡಿ. ಅಲ್ಲಿ ಊಟ ಚೆನ್ನಾಗಿರತ್ತೋ ಇವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಏನಾದ್ರೂ ಹೇಳಿ ಅವನನ್ನ ಒಪ್ಸಿ. ಜೊತೆಲಿರೋರು ಯಾರೋ ನನ್ನ ತಿರುಪುರಂ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ, ಆದ್ರೆ ಪೋಸ್ಟಿಂಗ್ ಇನ್ನೂ 2 ದಿನ ಟೈಮ್ ಇದೆ. ನಿನ್ ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ನಿನ್ನ ಆ ಕಡೆ ಇಂಜಿನಿಯರಿಂಗ್ ಕಾಲೇಜ್ಗೆ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದೀನಿ. ನೀನ್ ಅಲ್ಲೋಗಿ ಸೆಟ್ಲ್ ಆಗ್ಬಿಡು, 2 ದಿವಸದಲ್ಲಿ ನಾನು ಬಂದ್ಬಿಡ್ತೀನಿ. ಅಪ್ಪ, ಈ ವಿಷಯ ಎಲ್ಲಿ ನಿಂತ್ಕೊಂಡು ಹೇಳ್ತಿದ್ರೆ ಗೊತ್ತಾ? ಬಟ್ಟೆ ಪ್ಯಾಕ್ ಮಾಡ್ಕೋ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಂದಾಗ ಊರಿಗೆ ಹೋಗ್ತಾ ಇದೀನಿ ಅಂತ ಅನ್ಕೊಂಡೆ. ಊರಿಂದ ಹೊರಗೆ ಹಾಕ್ತಿದ್ದೀರಾ ಅಂತ ಗೊತ್ತಿರ್ಲಿಲ್ಲ. ಅಂದ್ರೆ ನೀವಿಲ್ದೆ ನಾನು ಬದುಕಿರಲ್ಲ ಅನ್ಕೊಂಡಿದ್ದೀರಾ? ಅಪ್ಪ, ನೀನನ್ನ ಸಮುದ್ರದಲ್ಲಿ ಬಿಸಾಕಿದ್ರು ಹೇಗೂ ಬಿದ್ದಿದ್ದೀನಲ್ಲ ಅಂತ ಹೇಳಿ ಸ್ನಾನ ಮಾಡ್ಕೊಂಡ್ ಬರೋ ನಾನು. ಅರ್ಥ ಆಯ್ತಾ? ಎಲ್ ಬಿಟ್ರು ನಾನು ಬದುಕ್ತೀನಿ. ಏನಪ್ಪ ಕಂದ? ಅಮ್ಮ, ನೀನ್ ಭಯ ಪಡ್ಬೇಡಮ್ಮ, ಮಾತಾಡ್ತಿದ್ದೀನಲ್ಲ. ಅಪ್ಪ ನೋಡು, ನಾನು ಹೇಳು. ನೀನ್ ಹೀಗೆ ಮಾತಾಡ್ತಿದ್ರೆ ಬಸ್ ಹೊಟ್ಟೋಗ್ಬಿಡತ್ತೆ ಅಂತ ಭಯ ಆಗ್ತಾ ಇದೆ. ಅಮ್ಮ ಹುಷಾರು. ಆಯ್ತಾಯ್ತು. ತಿರುಪುರ ಯಾರು ಹೇಳ್ಕೊಳ್ಳಿ. ತಿರುಪುರ ತಿರುಪುರ. ಭಯ್ಯ, ಈ ಆರ್ಚ್ ಏನು, ಈ ಬೇಲಿ ಏನು, ಹೊಲ ಏನು, ಮಲ್ಕೊಂಡಿದೆ ಅಂತ ಪಕ್ಕದ ದೇಶ ಕರ್ಕೊಂಬಂದ್ರ? ನೀವು ಇದೇ ದೇಶದಲ್ಲಿ ಇದ್ದೀರಾ ಸಾರ್? ಹಬ್ಬ ಸದ್ಯ. ಆ ಆರ್ಚೆ ಪಕ್ಕದ ರಾಜ್ಯ. ಓಹೋ, ಏನು? ಹೌದು ಸರ್, ಇದು ಕರ್ನಾಟಕ ತಮಿಳ್ನಾಡು ಬಾರ್ಡ್ರು. ಇದು ಕರ್ನಾಟಕ, ಅದು ತಮಿಳ್ನಾಡು. ಓಹೋ, ನನ್ ಲೈಫನ್ ಬಾರ್ಡರ್ ಇಟ್ಬಿಟ್ರ ಅಪ್ಪ? ಸಾರ್, ನೀವ್ ಈ ಕಡೆ ಹೋಗಿ ಆ ಕಡೆ ಹೋದ್ರೆ ಓದಂಗೆನೆ. ಅಪ್ಪ, ಬಸ್ ಇಳ್ದೆ. ಆ ಊರ್ಗ್ ಹೋದ ತಕ್ಷಣ ಎಷ್ಟು ಜವಾಬ್ದಾರಿನೂ ನಿನಗೆ. ಇಳಿದ ತಕ್ಷಣ ಫೋನ್ ಬೇರೆ ಮಾಡ್ತಾ ಇದೀಯಾ? ಏನೇನೋ ಮಾತಾಡ್ಬೇಡಪ್ಪ. ಹುಡ್ದಾಗಿಂದ ಅಷ್ಟು ಪೊಲ್ಯೂಷನ್ ಅಲ್ಲಿ ಇದ್ದು ಸಡನ್ ಆಗಿ ಇಷ್ಟು ಪ್ರಶಾಂತವಾದ ಜಾಗದಲ್ಲಿ ಬಿಟ್ರೆ ಹುಚ್ಚಿಡಿಯುತ್ತೆ ಅಂತ ಗೊತ್ತಾಗಲ್ವಾ ನಿಮ್ಗೆ? ಕರ್ನಾಟಕ ನೋಡಿ, ಹೆಸರೇ ಎಲ್ಲ ನಿಮಗೆ ಹೇಳ್ತಾ ಇದೆ. ತಿರುಪುರ ಅಂತ ಜಾಗ ನೋಡು, ಸೌಂಡಿಂಗ್ ಎಷ್ಟು ವರ್ಸ್ಟ್ ಆಗಿದೆ. ಮಗನೇ, ಸಮುದ್ರ ಆದ್ರೂ ಸರಿ, ಎಲ್ಲಾದ್ರೂ ಸರಿ, ಚೆನ್ನಾಗಿ ಬದುಕ್ತೀನಿ ಅಂತ ಹೇಳಿದ್ಯಲ್ಲ. ಮಗ ಇಲ್ವಲ್ಲ, ಅವನ್ ಶೇರನು ನನಗೆ ಹಾಕು, ನಾನೇ ಚೆನ್ನಾಗಿ ತಿಂತೀನಿ. ತಿನ್ನು ತಿನ್ನು. ಸಾಪಾಟ್ ತಿಂತ್ಯಾ? ಸಪೋಟನ? ಐ ಹೇಟ್ ಫ್ರೂಟ್ಸ್. ಸಪಾಟ ಅಲ್ಲಪ್ಪ, ಸಾಪಾಟ್ ಬ್ರೇಕ್ಫಾಸ್ಟ್. ಇಲ್ಲಿ ಏನ್ ಫೇಮಸ್ಸು? ಇಲ್ಲಿ ಸಾಂಬಾರ್ ಇಡ್ಲಿನೇ ಫೇಮಸ್. ಓಹೋ, 1 ಮಿನಿಟ್. ಹಾ. ಅಪ್ಪ, ಅಮ್ಮನ್ ಕೈ ಅಡ್ಗೆ ಛೇ ಛೇ, ತುಂಬಾ ಬೋರಿಂಗ್. ಇಲ್ಲಿ ಸಾಂಬಾರ್ ಇಡ್ಲಿ ಫೇಮಸ್ ಅಂತೆ, ತಿಂದ್ಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ. ನಡಿ, 1 ನಿಮಿಷ ಸೆಲ್ಫಿ. ನಗಾಡಲು.
ಬರೀ ₹1 ಹೇಳಿದ್ರೆ ಯಾರೋ ಕೊಂಡ್ಕೋತಾರೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ಹೌದ್ ಕಣೋ, ಮಧ್ಯದಲ್ಲಿ ಈ ಬೇಲಿ ಯಾಕೆ? ಇದೇನೆ ಹೋಟೆಲ್. ಸರಿ, ತಿನ್ಕೊಂಡ್ ಮಾತಾಡೋಣ ನಡಿ. ಅಣ್ಣ 2 ಪ್ಲೇಟ್ ಸಾಂಬಾರ್ ಇಡ್ಲಿ. ಹೇಯ್, ನಾನು ಈಗಷ್ಟೇ ಕಾಲಿಟ್ಟಿದ್ದು. ಹೋಟೆಲ್ಗೆ ಎಷ್ಟು ಗಿರಾಕಿ ಬಂದಿದ್ದಾರೆ ನೋಡು. ಸಾಂಬಾರ್ ಇಡ್ಲಿ ಕೊಡಿ, ಸ್ವಲ್ಪ ಬೇಗ ತನ್ನಿ. ಅಯ್ಯೋ ನನ್ನ ಮಗನೇ, ನಿಂಬೆ ಹಣ್ಣನ್ನ ಚಾಕುದಲ್ಲಿ ಕೊಯ್ಬೇಕು. ಇಷ್ಟು ದೊಡ್ಡ ಮಚ್ ತಗೋತಾರ ನೋಡು, ರಸನೇ ಉಳಿದಿಲ್ಲ ಇದ್ರಲ್ಲಿ. ವರ್ಸ್ಟ್ ಫೆಲೋ. ಹೇಯ್, ನಿಂಗೆ ಎಷ್ಟು ಸರಿ ನಾವು ಹೇಳ್ಬೇಕು? ಕನ್ನಡ ಅರ್ಥ ಆಗಲ್ವಾ ನಿಂಗೆ? ಸಾಂಬಾರ್ ಇಡ್ಲಿ ತಗೊಂಬ ಅಂದಿಲ್ವಾ? ನನ್ನ ಬಗ್ಗೆನೂ ನಿಂಗೆ ಗೊತ್ತಿಲ್ಲ ಕಣೋ. ಅಯ್ಯೋ, ನೀವು ಮನುಷ್ಯರ ಮ್ಯಾನ್ ಈಟರ್ಸಾ? ಏನ್ರಲ್ಲ ಹಿಂಗಿದ್ದೀರಾ? ಅಯ್ಯೋ, ನಾನು ಗಲಾಟೆ ಎನ್ಕರೇಜ್ ಮಾಡ್ತೀನ್ರೋ. ಬರೀ ಸಾಂಬಾರ್ ಇಡ್ಲಿ ಗಲಾಟೆ ಮಾಡ್ಕೊಂಡ್ರೆ ಕೆಟ್ಟದಾಗಿರುತ್ತಲ್ವಾ? ನನ್ ಬ್ಯಾಗ್ ಕೊಟ್ರೆ. ತಾತ, ನೀವಾದ್ರೂ ಹೇಳಿ, ಸಾಯ್ಸಕ್ ಬರ್ತಾ ಇದಾರೆ. ಅಯ್ಯೋ, ನೀರು ಕೊಡು. ಸ್ವಲ್ಪ ನೀರ್ ತಗೊಳ್ಳಿ ಸ್ವಾಮಿ, ತಗೊಳ್ಳಿ, ಕುಡೀರಿ. ಹುಡುಗಿನ ತಕೊಂಡು ಹೋದಾಗ ಫ್ಯಾಮಿಲಿ ಅವ್ರು ಚೇಂಜ್ ಮಾಡಿ ಹೊಡಿಯೋ ತರ ಈ ಲೆವೆಲ್ಗೆ ಅಟ್ಟಿಸ್ಕೊ ಬರ್ತಾ ಇದಾರೆ. ಅವ್ರ ಕಡೆ ಈ ಕಡೆ ಬಂದಿದ್ರು, ಕಾಲ್ ತೆಗ್ದ್ಬಿಟ್ರು ಸ್ವಾಮಿ, ಅದಕ್ಕೆ ಆ ಕೋಪದಲ್ಲಿದ್ದಾರೆ. ಕಾಲ್ ತೆಗೆದ್ಬಿಟ್ರ? ನಿಮ್ಗೆ ಹುಚ್ಚ? ಹುಚ್ಚಲ್ಲ ಸ್ವಾಮಿ, ಸೇಡು. ಕನ್ನಡದವ್ರ ಆ ಕಡೆಗೆ ಹೋಗ್ಬಾರ್ದು, ತಮಿಳವ್ರ ಈ ಕಡೆಗೆ ಬರಬಾರ್ದು. ಅಷ್ಟಕ್ಕೂ ನೀವ್ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? KGN ಕಾಲೇಜ್ಗೆ. ನೀವು ತುಂಬಾ ಲಕ್ಕಿ ಸ್ವಾಮಿ. ಈ ತಿರುಪುರ ಚರಿತ್ರೆಯಲ್ಲಿ ಆ ಕಡೆ ಹೋಗಿ ಎಲ್ಲಾ ಪಾರ್ಟ್ಸ್ ಜೊತೆ ಈ ಕಡೆಗೆ ಬಂದಿರೋದ್ ನೀವು ಒಬ್ರೇನೆ. ಬೆಂಗಳೂರಲ್ಲಿ ಗಲಾಟೆ ಆದ್ರೇನೆ ಪೊಲೀಸ್ ಬರ್ತಾರೆ, ಇಲ್ಲಿ ಕೊಲೆ ಆದ್ರೂ ತಲೆ ಕೆಡ್ಸ್ಕೊಳಲ್ವಾ? ಈ ಊರ್ ಜಮೀನ್ದಾರು ತುಂಬಾ ಪವರ್ಫುಲ್ ಸ್ವಾಮಿ. ಈ ಊರಲ್ಲಿ ಎಂತ ದೊಡ್ಡ ಗಲಾಟೆ ಆದ್ರೂ ಪೊಲೀಸ್ ಸ್ಟೇಷನ್ ಹೋಗಲ್ಲ ಸ್ವಾಮಿ. ಅಷ್ಟಕ್ಕೂ ಈ ಊರಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ. ಎಷ್ಟೇ ದೊಡ್ಡ ಸೆಟ್ಲ್ಮೆಂಟ್ ಇದ್ರು ಪಂಚಾಯತಿಲೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಷ್ಟಕ್ಕೂ ಏನಿದು ಊರ್ ಗಲಾಟೆ? ಯೋ, ನೀವು ಓದಕ್ ಬಂದಿದ್ದೀರಾ, ಸುಮ್ಮನೆ ಓದ್ಕೊಂಡು ಹೋಗಿ ಸ್ವಾಮಿ. ಈ ಊರ್ ವಿಷಯಕ್ಕೆಲ್ಲ ತಲೆ ಹಾಕ್ಬಾರ್ದು. ಸರಿ, ನಮ್ ಕಾಲೇಜಲ್ಲಿ ಗಲಾಟೆ ಕತೆ ಏನು? ಕಾಲೇಜಲ್ಲಿ ಗಲಾಟೆನಾ? ಚಾನ್ಸೇ ಇಲ್ಲ. ಪ್ರಿನ್ಸಿಪಲ್ ಪರಮಾತ್ಮ ತುಂಬಾ ಸ್ಟ್ರಿಕ್ಟು. ಜಗಳ ಅಂದ್ರೂ ಆಗಲ್ಲ, ಮಾಡೋರ್ನು ಬಿಡಲ್ಲ. ಕನ್ನಡದವ್ರಾಗ್ಲಿ ತಮಿಳವ್ರಾಗ್ಲಿ ಅದೆಲ್ಲ ಹೊರಗೆ. ಒಂದ್ಸಲ ಕ್ಯಾಂಪಸ್ ಒಳಗಡೆ ಬಂದ್ರೆ ಎಲ್ಲರೂ ಒಂದೇ. ಅವ್ರಿಗಿಷ್ಟ ಆದಂಗ್ ನಡ್ಕೋಬೇಕು. ಕಾಲೇಜಲ್ಲಿ ಯಾರೇ ಓದ್ಬೇಕು ಅಂದ್ರೂ ಹಾಸ್ಟೆಲ್ ಅಲ್ಲೇ ಇರ್ಬೇಕು, ಇಲ್ಲೇ ಇದ್ದು ಓದ್ಬೇಕು. ಅವ್ನ್ ಕರೆಕ್ಟ್ ಆಗಿದ್ದಾನ ನೋಡ್ಕೊ ಮೊದ್ಲು. ರೇಖಾ, ಅವ್ರಿಬ್ರು ಹೊಡೆದಾಡ್ತಿದ್ದಾರೆ, 1 ವೀಕ್ ಸಸ್ಪೆಂಡ್ ಮಾಡಿ. ಸರ್, ನಾ ವೈಫೈ ಕೊಟ್ಟಿದ್ದೋ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಿನ್ ಕೈಯಿಂದ ಅವ್ನ ಕೈಗೆ ಹೊಡೆದೆ ಅಂದ್ರೆ ಇಬ್ರು ಹೊಡೆದಾಡ್ಕೊಂಡ್ರಿ, ಸಸ್ಪೆಂಡ್ ಅಷ್ಟೇ ನೀವು. ಕಮಾನ್ ರೇಖಾ. ಮಗ, ರಾತ್ರಿ ಟಿವಿಲಿ ಚಂದ್ರಮುಖಿ ನೋಡ್ದೆ ಕಣ. ಹೆಂಗೆ ನೋಡಿದ್ರು ಕನ್ನಡದಲ್ಲಿ ಮಾಡಿದಷ್ಟು ತಮಿಳಲ್ಲಿ ಚೆನ್ನಾಗಿ ಮಾಡಿಲ್ಲ. ಏನೇ ಹೇಳು, ರಜನಿಕಾಂತ್ ಗಿಂತ ನಮ್ ದಾದಾನೇ ಚೆನ್ನಾಗಿ ಹಾಕಿದ್ದಾರೆ. ನಿನ್ನ ಮಾತು ಕೇಳಿದ್ರೆ ರಜನಿಕಾಂತ್ ಅವರೇ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೋ. ರೇಖಾ, ಇವ್ರಿಗೆ 1 ವೀಕ್ ಅಲ್ಲ 1 ಮಂತ್ ಈ ರೇಡಿಯಸ್ ಅಲ್ಲಿ ಕಾಣಿಸ್ಕೋಬಾರ್ದು, ಹಂಗ್ ಡಿಬಾರ್ ಮಾಡಿ.